ವೀಕ್ಷಕರೇ, ನಾನು ಈಗ ವಚನಗಳ ಪಿತಾಮಹ ದಾಸಿಮಯ್ಯನವರ ಜಯಂತಿ ಕಾರ್ಯಕ್ರಮವನ್ನು ನಿಮಗೆ ವಿವರಿಸುತ್ತೇನೆ. ದೇವಾಂಗ ದಾಸಿಮಯ್ಯನವರು ಮೊದಲಿಗೆ ಸುಂದರ ವಸ್ತ್ರಗಳನ್ನು ನೇಯ್ದು ದೇವತೆಗಳಿಗೆ ನೀಡಿದವರೆಂದು ನಮ್ಮ ಚರಿತ್ರೆ ಹೇಳುತ್ತದೆ. ವಿಶ್ವಕ್ಕೆ ವಸ್ತ್ರಗಳನ್ನು ಪರಿಚಯಿಸಿದ ಹೆಮ್ಮೆ ಇವರದು. ಇಂಥ ಹೆಮ್ಮೆಯ ಕಾಯಕ ಮಾಡುವ ಜನಾಂಗ ಇಂದು ಹಲವಾರು ತೊಂದರೆಗಳಲ್ಲಿ ಸಿಲುಕಿಕೊಂಡು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ವಸ್ತ್ರಗಳನ್ನು ತಯಾರಿಸಿ ಸುವ್ಯವಸ್ಥಿತವಾಗಿ ಮಾರಾಟ ಮಾಡುವ ವ್ಯವಸ್ಥೆ ಇಲ್ಲದೆ ಬೇರೊಬ್ಬರನ್ನು, ಅಂದರೆ ಮಾರ್ವಾಡಿಗಳನ್ನು ಆಶ್ರಯಿಸಬೇಕಾಗಿದೆ. ವ್ಯಾಪಾರದ ಭದ್ರತೆ ಇಲ್ಲದೆ ತಮ್ಮ ಕಸುಬನ್ನು ನಿರ್ವಹಿಸುತ್ತಿದ್ದಾರೆ. ಸರ್ಕಾರ ಅನೇಕ ಯೋಜನೆಗಳನ್ನು ನೀಡಿದ್ದರೂ ಯಾವುದೋ ಅವರ ಜೀವನ ಭದ್ರತೆಯನ್ನು ನೀಡುತ್ತಿಲ್ಲ, ಅಭದ್ರತೆಯನ್ನು ತೊಡೆದು ಹಾಕುತ್ತಿಲ್ಲ. ಸ್ನೇಹಿತರೆ, ಇದು ನೇಕಾರರ ವೃತ್ತಿ ಬವಣೆಯಾದರೆ ತಮ್ಮ ಜನಾಂಗದ ಮೂಲ ಪುರುಷ ದಾಸಿಮಯ್ಯನವರ ವಚನಗಳು ಬಸವಾದಿ ಶರಣರ ಕಾಲಕ್ಕೂ ಮುನ್ನ ರಚನೆಯಾಗಿದ್ದರೂ, ಸಮಾಜದ ವಾಸ್ತವವನ್ನು ವಚನಗಳ ಮುಖಾಂತರ ಹೇಳಿದ್ದರೂ ಸಿಗಬೇಕಾದ ಗೌರವ ಸಿಕ್ಕಿಲ್ಲವೇನೋ ಎನಿಸುತ್ತದೆ. ರಾಜಧಾನಿಯಲ್ಲಿ ಎಲ್ಲಿಯೂ ದಾಸಿಮಯ್ಯನವರ ಪ್ರತಿಮೆಯನ್ನು ನಿರ್ಮಿಸಿ ಗೌರವಿಸುವ ಉದಾಹರಣೆಗಳೇ ಇಲ್ಲ. ನಾನೀಗ ಹೇಳ ಹೊರಟಿರುವುದು ಆನೇಕಲ್ನಲ್ಲಿ ಜರುಗಿದ ದಾಸಿಮಯ್ಯನವರ ಜಯಂತಿ ಕಾರ್ಯಕ್ರಮದ ಬಗ್ಗೆ. ದೇವಾಲಯದಿಂದ ಹೊರಟ ಮೆರವಣಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬಂದಿತು. ದಾರಿಯುದ್ದಕ್ಕೂ ಭಕ್ತರು ಮಜ್ಜಿಗೆ, ಪಾನಕ, ಹೆಸರುಬೇಳೆ, ಹಣ್ಣುಗಳನ್ನು ನೀಡಿ ಮೆರವಣಿಗೆಯಲ್ಲಿ ಬರುತ್ತಿದ್ದವರ ಬಾಯಾರಿಕೆಯನ್ನು ತಣಿಸುವ ಕೆಲಸವನ್ನು ತಾಮುಂದು ಎಂದು ಭಕ್ತರು ಮಾಡುತ್ತಿದ್ದಾರೆ. ನೂರಾರು ಮಂದಿ ಮೆರವಣಿಗೆಯಲ್ಲಿ ಭಾಗಿಯಾಗಿ ಉತ್ಸಾಹದಿಂದ ದಾಸಿಮಯ್ಯನವರಿಗೆ ಗೌರವ ಸಲ್ಲಿಸುವ ಕೆಲಸ ಮಾಡುತ್ತಿದ್ದಾರೆ. ಮೆರವಣಿಗೆಯಲ್ಲಿ ವೀರಗಾಸೆ, ನೃತ್ಯ, ವಾದ್ಯ ಜನರ ಮನಕ್ಕೆ ಮುದ ನೀಡುತ್ತಿದ್ದುದು ಆಕರ್ಷಣೀಯ ದೃಶ್ಯವಾಗಿತ್ತು. ಅನ್ನಪೂರ್ಣೇಶ್ವರಿ ಚಿತ್ರಮಂದಿರ, ರಾಧಾಕೃಷ್ಣ ಬೇವಿನ ಮರದವರು, ಹೆಗ್ಗೆರೆ ಸಂಪತ್, ಬಿ ಚೌಡಪ್ಪನವರು, ಹೊನ್ನಪ್ಪನವರ ನಾಗರಾಜು, ಶ್ರೀಕಾಂತ್, ಆಂಧ್ರ ದೇವಾಂಗ ಸಂಘದವರು ಮುಂತಾದವರ ಮನೆಗಳ ಮುಂದೆ ವಿಶೇಷ ಪೂಜೆ ಹಾಗೂ ಮಜ್ಜಿಗೆ, ಪಾನಕ, ಹೆಸರುಬೇಳೆ, ಹಣ್ಣುಗಳನ್ನು ವಿತರಣೆ ನಡೆದಿದೆ. ಸಂಪಂಗಪ್ಪನವರ ಮನೆಯವರಿಂದ ಪಲಾವ್, ಹೆಸರುಬೇಳೆ, ಮಜ್ಜಿಗೆ ವಿತರಣೆಯಾಯಿತು. ಬಾಯಾರಿಕೆಯ ಜೊತೆ ಹಸಿವನ್ನು ತಣಿಸುವ ಕೆಲಸ ಮೆರವಣಿಗೆ ಉದ್ದಕ್ಕೂ ಸಾಗಿದೆ. ನಂತರ ದೇವಾಲಯದ ಬಳಿ ಉತ್ಸವ ಸಮಾಪ್ತಿಯಾಯಿತು. ಸಮಾಜದ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ದೇವಾಲಯ ಭವನದಲ್ಲಿ ನಿರ್ವಹಿಸಲಾಯಿತು. ದೇವಾಲಯದಲ್ಲಿ ಮಹಿಳೆಯರಿಂದ ಲಲಿತ ಸಹಸ್ರನಾಮ ಪಾರಾಯಣವನ್ನು ಹಲವಾರು ವರ್ಷಗಳಿಂದ ನಡೆಸುತ್ತಾ ಬಂದಿರುವುದು ವಿಶೇಷ. ಚಂದ್ರಕ್ಕನವರು ಮತ್ತು ಶೋಭಾರವರು ಮತ್ತು ಅವರ ಸಂಗಡಿಗರು ನಿರಂತರವಾಗಿ ಈ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿರುತ್ತಾರೆ. ಅವರಿಗೆ ಶ್ರೀ ಸುದ್ದಿವಾಹಿನಿ ಅಭಿನಂದನೆಗಳನ್ನು ತಿಳಿಸುತ್ತದೆ. ಹಾಗೆಯೇ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತಿರುವ ದೇವಾಂಗ ಸಂಘದ ಅಧ್ಯಕ್ಷರ BM ರಾಜಶೇಖರ್ ಅವರಿಗೂ ಹಾಗೂ ಕಾರ್ಯದರ್ಶಿ ಭುವನೇಶ್ವರಯ್ಯ ಹಾಗೂ ಸಂಘದ ಆಡಳಿತ ಮಂಡಳಿಯವರೆಗೂ ಶ್ರೀ ಸುದ್ದಿವಾಹಿನಿ ಅಭಿನಂದಿಸುತ್ತದೆ. ಸ್ನೇಹಿತರೆ, ಈ ಕಾರ್ಯಕ್ರಮ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸಹಕಾರ ಬಯಸುವ ನಿಮ್ಮವನೇ ಆದ ಪ್ರಸನ್ನ ಕುಮಾರ್. ವಂದನೆಗಳು.
ಕ್ರಿಸ್ತಶಕ 11ನೇ ಶತಮಾನದಿಂದ ಇವರ ಒಂದು ಕೀರ್ತಿ ಬೆಳಗ್ತಾ ಇದೆ. ಪ್ರಪ್ರಥಮವಾಗಿ ವಸ್ತ್ರವನ್ನು ನೇಯ್ದಂಥ ನೇಕಾರರು, ದೇವರಿಗೆ ಕೊಡುಗೆಯಾಗಿ ಕೊಟ್ಟಂಥ ಪ್ರಪ್ರಥಮ ವ್ಯಕ್ತಿ ಅಂತ ಇತಿಹಾಸ ಹೇಳುತ್ತೆ. ಆನೇಕಲ್ನಲ್ಲಿ ಸುಮಾರು 15 ವರ್ಷದಿಂದ ವಿಜೃಂಭಣೆಯಿಂದ ಆನೇಕಲ್ನಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಮೊದಲು ಸಾಧಾರಣವಾಗಿ ಮಾಡ್ತಾಯಿದ್ವಿ. ಇತ್ತೀಚೆಗೆ ಆನೇಕಲ್ ಜನಾಂಗದ ದೇವಾಂಗ ಜನಾಂಗದ ಸಹಕಾರದಿಂದ ವಿಜೃಂಭಣೆಯಿಂದ ನಡೀತಾ ಇದೆ. ಸುಮಾರು ಒಂದು 700-800 ಜನ ಊಟ ಮಾಡಿಕೊಂಡು ಹೋಗ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ ಬಂದು. ಆನೇಕಲ್ನಲ್ಲಿ ಇನ್ನೊಂದು ವಿಶೇಷ ಅಂದರೆ ನಮ್ಮ ಸ್ನೇಹಿತರಂಥ ಪದ್ಮರಾಜ್ ಅವರು ದಾಸಿಮಯ್ಯನವರ ವಿಗ್ರಹವನ್ನು ಕೊಡುಗೆಯಿಂದ ಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಅವ್ರ ಕುಟುಂಬಕ್ಕೆ ಅರ್ಪಿಸ್ತೀವಿ. ನಮ್ಮ ದೇವಾಂಗ ಜನಾಂಗದ ಆದ್ಯ ವಚನಕಾರರಾದ ದಾಸಿಮಯ್ಯನವರ ಉತ್ಸವ ಇವತ್ತು ನಮ್ಮ ಇಡೀ ದೇವಾಂಗ ಕುಲದಲ್ಲೇ ನಮ್ಮ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಾಂಗದವರು ತುಂಬ ಬೆಂಬಲ ಕೊಡ್ತಾ ಇದ್ದಾರೆ. ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇದನ್ನು ಇದೇ ಥರ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಮನೆಗೂ ಬಂದು ಪ್ರಸಾದ ಅರವಂಟಿಗೆ ಸುಮಾರು 7-8 ಮನೆಯಲ್ಲಿ ನಮಗೆ ಪ್ರಸಾದ ಕೊಡ್ತಾ ಇದ್ದಾರೆ. ಮಾರ್ಗ ಮಧ್ಯದಲ್ಲಿ ಪಾನಕ ಹಣ್ಣು ಹಂಪಲುಗಳು ಕೊಡ್ತಾ ಇದ್ದಾರೆ. ಇದು ವಿಶೇಷವಾಗಿ ನಮ್ಮ ಜನಾಂಗ ಪ್ರತಿಯೊಬ್ಬರು ಬಂದು ಇಲ್ಲಿ ಪ್ರಸಾದ ತಗೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 1,000 ಜನ ಮೇಲೆ ಆಗ್ತಾ ಇದೆ. ವರ್ಷನೂ ಜನ ಬರ್ತಾ ಇದ್ದಾರೆ. ಆನೇಕಲ್ಲಿನ ಶ್ರೀ ದಾಸಿಮಯ್ಯ ಜಯಂತಿನ ಸುಮಾರು 106 ವರ್ಷಗಳಿಂದ ನಾವು ಆನೇಕಲ್ಲಲ್ಲಿ ದೇವಾಂಗದಲ್ಲಿ ಮಾಡ್ಕೊಂಡು ಇದ್ದೀವಿ. ಇದಕ್ಕೆ ದೊಡ್ಡ ಇತಿಹಾಸನೇ ಇದೆ. ನಮ್ಮ ದಾಸಿಮಯ್ಯನವರು ನಮ್ಮ ಕುಲಕಸುಬಿನ ಗುರುಗಳು ಆಗಿದ್ದರು. ಕವನಗಳೆಲ್ಲ ಬರೆದಿದ್ದಾರೆ, ವಚನಗಳೆಲ್ಲ ಬರೆದಿದ್ದಾರೆ. ಇವರ ಇತಿಹಾಸ ಪುಟದಲ್ಲಿ ಸೇರಿಸ್ಬೇಕಾಯಿತು ನಮ್ಮ ಸರ್ಕಾರದವರು. ಭಾಳ ಆನೇಕಲ್ನಲ್ಲಿ ಮೊದಲು ಸರಳವಾಗಿ ಮಾಡ್ತಾಯಿದ್ರು. ಈಗ ಜನಗಳ ಸಹಕಾರದಿಂದ ನಮ್ಮ ಬಂಧುಗಳ ದೇವಾಂಗ ಜನಾಂಗ ಸಮಾಜದ ಬಂಧುಗಳಿಂದ ಭಾಳ ವಿಜೃಂಭಣೆಯಿಂದ ಸುಮಾರು ನಮ್ಮ ಒಂದು ಆಡಳಿತದಲ್ಲಿ 35 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ಭಾಳ ಜನಗಳ ಸಹಕಾರದಿಂದ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಎಲ್ಲ ಜನ ಸಹಕಾರ ಕೊಡ್ತಾಯಿದ್ದಾರೆ. ಅನ್ನಪ್ರಸಾದ ವರ್ಷನೂ ಭಾಳ ಗ್ರ್ಯಾಂಡಾಗಿ ನಡೀತಾ ಇದೆ. ದಾಸಮಯ್ಯ ಸಮುದಾಯ ಭವನದಲ್ಲಿ ದಾಸಮಯ್ಯ ಜಯಂತಿ ಅಂತ ಮಾಡ್ತಾಯಿದ್ವಿ. ಇದು ಸುಮಾರು ವರ್ಷಗಳಿಂದ ನಡೆಸ್ಕೊಂಬರ್ತಾಯಿದ್ವಿ. ಹಿರಿಯರೆಲ್ಲ ನಡೆಸ್ಕೊಂಬಂದಿದ್ರು. ಅದನ್ನು ಸ್ವಲ್ಪ ವಿಜೃಂಭಣೆಯಿಂದ ಈಗ ನಡೆಸ್ಕೊಂಬರ್ತಾಯಿದ್ದೀವಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ. ಊರಿನ ಪ್ರಮುಖ ರಸ್ತೆಗಳಲ್ಲೆಲ್ಲನೂ ಮೆರವಣಿಗೆ ಬರ್ತಾಯಿದೆ. ದಾಸಮಯ್ಯನ ಸಮುದಾಯದ್ದು ಆ ಭಗವಂತನ ಕುಂಡ್ರಿಸಿ ಅಲ್ಲಲ್ಲಿ ಪೂಜೆ ಪುನಸ್ಕಾರಗಳು, ಇದು ಪಾನಕ, ಪನ್ನೀರು, ಹೆಸರು ಬೇಳೆ ಈ ವ್ಯವಸ್ಥೆಗಳೆಲ್ಲ ಮಾಡಿಕೊಂಡು ಊರು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬರ್ತಿದೆ. ಬಂದಿದ್ದಾದ ನಂತರ ಮತ್ತೆ ದೇವಸ್ಥಾನಕ್ಕೆ ಮತ್ತೆ ಅದನ್ನು ವಿಸರ್ಜನೆ ಮಾಡ್ತೀವಿ. ದೇವಸ್ಥಾನದಲ್ಲಿ ಮತ್ತೆ ಅದನ್ನು ಇಳಿಸಿ ಒಳಗಡೆ ಕುಂಡಿಸ್ಬಿಟ್ಟು ಇಲ್ಲಿ ಊಟಗಳ ವ್ಯವಸ್ಥೆ ಅದೆಲ್ಲ ಮಾಡಿರ್ತೀವಿ. ಛತ್ರದಲ್ಲಿ ದಾಸಮಯ್ಯ ಸಮುದಾಯ ಭವನ ಅಂತಲೇ ಚೌಲ್ಟ್ರಿ ಇದೆ. ಅದರಲ್ಲಿ ಊಟಗಳ ವ್ಯವಸ್ಥೆ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ. ಪ್ರತಿ ವರ್ಷವೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ನಡೆಸಬೇಕು ಅಂತ ನಮ್ಮ ಜನಾಂಗದವರು ಎಲ್ಲರಲ್ಲಿನೂ ಆ ಒಂದು ಮನೋಭಾವ ಇದೆ. ಕೇವಲ ದಾಸಮಯ್ಯ ಜಯಂತಿ ಕಾರ್ಯಕ್ರಮ ಪ್ರತಿ ವರ್ಷ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬರ್ತಾ ಇದೆ. ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಅದೇ ಥರ ಆನೇಕಲ್ನಲ್ಲೂ ದೇವಾಂಗ ಕುಲ ಬಾಂಧವರು ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊದಲು ಹೆಂಗಸರುಗಳು ಜಾಸ್ತಿ ಭಾಗವಹಿಸ್ತಾ ಇರಲಿಲ್ಲ, ಈಗ ಭಾಗವಹಿಸ್ತಾ ಇದ್ದಾರೆ. ಲಲಿತಾ ಸಹಸ್ರನಾಮ ನಡೀತಾ ಇದೆ ದೇವಸ್ಥಾನದಲ್ಲಿ. ಪ್ರತಿ ವರ್ಷವೂ ಚೆನ್ನಾಗಿ ನಡ್ಕೊಂಡು ಬರ್ತಾ ಐತೆ. ಅನ್ನದಾನ ಕಾರ್ಯಕ್ರಮವೂ ನಡೀತಾ ಐತೆ. ಚೆನ್ನಾಗಿ ಕುಲಬಾಂಧವರು ಕಮಿಟಿಯವರು ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ನಡೀತಾ ಐತೆ. ದೇವರ ಮೆರವಣಿಗೆ ಹೋಗುತ್ತೆ. ಅಲ್ಲಲ್ಲಿ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಎಲ್ಲ ವಿತರಣೆ ಮಾಡ್ತಾರೆ. ನಮಸ್ಕಾರ. ಶ್ರೀ ಸುದ್ದಿ ವಾಹಿನಿಯವರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಮತ್ತು ಈ ದಿನ ದಾಸಮಯ್ಯ ಜಯಂತಿ ಅನ್ನು ದೇವಾಂಗ ಸಂಘದ ಕುಲಬಾಂಧವರೆಲ್ಲರನ್ನು ಆಚರಣೆ ಮಾಡ್ತೀವಿ. ಮತ್ತು ಮೊದಲು ಇಷ್ಟು ಅದ್ದೂರಿಯಿಂದ ನಡೀತಾ ಇರಲಿಲ್ಲ, ಈಗ ಅದ್ದೂರಿಯಿಂದ ನಡೆಸ್ತಾ ಇದ್ದೀವಿ. ಮತ್ತು ಸಂಘದ ಆನೇಕಲ್ಲಿಂದ ದೇವಾಂಗ ಸಂಘದ ಸದಸ್ಯರು, ಮೊದಲು ಕಮಿಟಿಯವರು, ಈಗಲೂ ಕಮಿಟಿಯವರು ಎಲ್ಲರೂ ಸಹಕಾರ ಕೊಟ್ಟು ಈ ಅದ್ದೂರಿಯಿಂದ ನಡೆಸ್ತಾ ಇದ್ದಾರೆ. ತುಂಬ ವೈಭವದಿಂದ ನಡೀತಾ ಇದೆ. ಮತ್ತು ಮೆರವಣಿಗೆ ಹೋಗ್ಬಿಟ್ಟು ಎಲ್ಲ ಮಜ್ಜಿಗೆ ಪಾನಕಗಳನ್ನೆಲ್ಲ ವಿತರಣೆ ಮಾಡ್ತಾರೆ. ಎಲ್ಲ ಮುಗಿಸ್ಕೊಂಡು ಬಂದು ಎಲ್ಲ ಕುಲಬಾಂಧವರಿಗೆ
ಊಟ ವ್ಯವಸ್ಥೆ ಇರುತ್ತೆ, ಊಟ ಮಾಡ್ತಾರೆ. ಮತ್ತು ನಾವು ಮೆರವಣಿಗೆ ಹೊರಟಿದ ನಂತರ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತೀವಿ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ 23 ವರ್ಷ ಆಯಿತು. ಈಗ ಇನ್ನು 2 ವರ್ಷ ಇದೆ, 25 ವರ್ಷ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ 21 ವರ್ಷದಿಂದ ನಾವು ಲಲಿತಾ ಸಹಸ್ರನಾಮ ಮಾಡೋದು, ಒಂದು ಸತ್ಸಂಗಗಳು ಯಾವುದೇ ಕಾರ್ಯಕ್ರಮ ಇದ್ದರೆ ನಾವು ಬರೋವಂಥದ್ದು, ಆ ದೇವಸ್ಥಾನದಲ್ಲೆಲ್ಲ ಸ್ವಚ್ಛತೆ ಮಾಡುವಂಥದ್ದು, ದೇವ್ರ ಸಮಾನ ಬೆಳಗುವಂಥದ್ದು, ಎಲ್ಲರನ್ನು ಒಗ್ಗಟ್ಟಾಗಿ ಜನ ಸೇರಿಸುವಂಥದ್ದು, ಈ ಥರದ್ದು ಕಾರ್ಯಕ್ರಮಗಳನ್ನ ನಡೆಸ್ಕೊಂಬರ್ತಾ ಇದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನ್ನೋ ಹಾಗೆ ಅದು 21 ವರ್ಷ ಆಯಿತು. 25ನೇ ವರ್ಷಕ್ಕೆ ಒಂದು ಹೋಮ ಮಾಡಬೇಕು, ನಾನು ಲಲಿತಾ ಹೋಮ ಮಾಡಬೇಕು ಅನ್ನೋದು ಒಂದು ಸಂಕಲ್ಪ ಮಾಡಿದ್ದೀವಿ. 10ನೇ ವರ್ಷಕ್ಕೆ ಒಂದು ಲಲಿತಾ ಹೋಮ ಮಾಡಿದ್ವಿ. ಎಲ್ರಿಗೂ ಬಂದು ವರ್ಷಕ್ಕೊಂದ್ಸತಿ ಎಲ್ಲರೂ ಹೆಣ್ಮಕ್ಳನ್ನ ಕರೆದು ಎಲ್ಲರಿಗೂ ಕುಂಕುಮಾರ್ಚನೆ ಮಾಡಿಸೋದು, ಈ ಥರದ್ದು ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದೆ. ಇದಕ್ಕೆಲ್ಲ ನಮ್ಮ ದೇವಾಂಗ ಸಂಘದ ಎಲ್ಲರೂ ಸಂಘದ ದರ್ಶಿಗಳು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ದೇವಾಂಗ ಸಂಘದ ಮುಖಾಂತರವಾಗಿ ದಾಸಮಯ್ಯ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ದಾಸಮಯ್ಯ ಜಯಂತಿ ಕಾರ್ಯಕ್ರಮವನ್ನು ನಡೆಸಲು ಪ್ರಾರಂಭದಿಂದ 2003ರಿಂದ ಇದಕ್ಕೆ ಪ್ರಯತ್ನಪಟ್ಟು ಪ್ರಥಮವಾಗಿ 2005ರಲ್ಲಿ ಪ್ರಾರಂಭ ಮಾಡಿದ್ವಿ. ಆವತ್ತಿನಿಂದಲೂ ಇದುವರೆಗೂ ದಾಸಮಯ್ಯ ಜಯಂತಿ ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇದೆ. ಮಧ್ಯದಲ್ಲಿ ಸ್ವಲ್ಪ ಅಡಚಣೆ ಉಂಟಾದರೂ ಯಶಸ್ವಿಯಾಗಿ ಇದುವರೆಗೂ ನಡ್ಕೊಂಡು ಬರ್ತಾ ಇದೆ. ಈಗಿನ ನಮ್ಮ ದೇವಾಂಗ ಸಂಘದ ಕಮಿಟಿಯವರು ಅತಿ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಇದೇ ರೀತಿಯಾಗಿ ನಿರಂತರವಾಗಿ ನಡೀಲಿ ಅಂತ ಆಶಿಸ್ತೀನಿ. ಈ ಒಂದು ಉತ್ಸವ ನಮ್ಮ ಊರಿನ ಮುಖ್ಯ ರಸ್ತೆಗಳಲ್ಲಿ ಸಂಚರಿಸಿ ನಮ್ಮ ದೇವಾಂಗದ ಇರುವಿಕೆಯನ್ನು ನಗರಕ್ಕೆಲ್ಲ ಪಸರಿಸಿ ಈ ಒಂದು ಉತ್ಸವವನ್ನು ವಿಜೃಂಭಣೆಯಿಂದ ಮುಗಿಸ್ಕೊಟ್ಟಿದ್ದಾರೆ. ಅಲ್ಲದೆ ಸುಮಾರು 1000 ಜನದ ತನಕ ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಇದೆಲ್ಲದಕ್ಕೂ ಕುಲಬಾಂಧವರು ಸಹಕಾರ ಕೊಟ್ಟು ನಮ್ಮ ಸಂಘದ ಸದಸ್ಯರುಗಳು, ಅಧ್ಯಕ್ಷರುಗಳು ಶ್ರಮ ವಹಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ